ಶ್ರುತಿರಮಣ ಪ್ರದ್ಯುಮ್ನ ದೇವನ ಅತುಳ ಬಲ ಲಾವಣ್ಯ ಗುಣ ಸಂತತ ಉಪಾಸನ ಕೇತುಮಾಲಾ ಖಂಡದೊಳು ರಚಿಪ ರತಿ ಮನೋಹರ ನಂಘ್ರಿ ಕಮಲ ಕೆನುತಿಸುವೆನು ಭಕುತಿಯಲಿ ಮಮ ದುರ್ಮತಿ ಕಳೆದು ಸನ್ಮತಿಯ ನೀಯಲ ಜಸ್ರ ನಮ ಕೊಲಿದು ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 17. ಕೃತಿ ರಮಣ ಪ್ರದ್ಯುಮ್ನ ದೇವನ ಅತುಳ ಬಲ ಲಾವಣ್ಯ ಗುಣ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಇಂದ್ರದೇವರಿಗೆ ಸಮಾನ ಕಕ್ಷಾಪನ್ನರಾದ ಮನ್ಮಥನ ಸ್ತೋತ್ರ ಮಾಡ್ತಾರೆ. ಕೃತಿರಮಣ ಮೂಲರೂಪಿ ಶ್ರೀಮನ್ನಾರಾಯಣನ ಅಭಿನ್ನವಾದ ಪ್ರಾದುರ್ಭಾವ ರೂಪಗಳು 4: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ರೂಪ ಚತುಷ್ಟಯಗಳು. ಶ್ರೀಹರಿಯು ಪ್ರದ್ಯುಮ್ನಾಗಿ ಪ್ರಕಟನಾದಾಗ ಶ್ರೀ ಲಕ್ಷ್ಮೀದೇವಿಯು ಕೃತಿನಾಮಕಳಾಗಿ ಅವತರಿಸಿದಳು. ಇದರಿಂದ ಕೃತಿ ರಮಣನಾದ ಪ್ರದ್ಯುಮ್ನ ರೂಪ. ಈ ಪ್ರದ್ಯುಮ್ನೇ ಮನ್ಮಥನ ಉಪಾಸನಾ ಮೂರ್ತಿ. ಈ ಕೇತುಮಾಲಾ ಖಂಡ ನವಖಂಡಗಳಲ್ಲಿ ಒಂದಾದ ಕೇತುಮಾಲಾ ಖಂಡವು ಮಾಲ್ಯ ಪರ್ವತಕ್ಕೂ ಮತ್ತು ಲವಣ ಸಮುದ್ರಕ್ಕೂ ಮಧ್ಯಗತವಾದ ಪ್ರದೇಶ. ಈ ಖಂಡವು ಪುಣ್ಯವಂತರಿಗೆ ಸುಖ ಭೋಗ ಸ್ಥಾನವೆನಿಸಿ ಪವಿತ್ರವಾಗಿದೆ. ಜಂಬೂ ದ್ವೀಪಕ್ಕೆ ಮಧ್ಯಭಾಗದಲ್ಲಿರುವ ಖಂಡವು. ಈ ಖಂಡದಲ್ಲಿ ಮನ್ಮಥನಿದ್ದಾನೆ. ಕೃತಿ ರಮಣ ಪ್ರದ್ಯುಮ್ನನ ಅಪರಿಮಿತವಾದ ಪರಾಕ್ರಮ ರೂಪ ಸೌಂದರ್ಯಗಳನ್ನು ಸದಾ ಉಪಾಸಿಸುತ್ತಾನೆ. ಇದರಿಂದಲೇ ಮನ್ಮಥನು ಅತ್ಯಂತ ಲಾವಣ್ಯನೆಂದು ಖ್ಯಾತನಾಗಿರುವ ಕಾರಣವು. ರತಿ ಮನೋಹರ ನಂಘ್ರಿ ಕಮಲಕ್ಕೆ. ರತಿದೇವಿಯು ಮನ್ಮಥನ ಪತ್ನಿ, ದಕ್ಷ ಪ್ರಜೇಶ್ವರನ ಪುತ್ರಿಯರಲ್ಲಿ ಒಬ್ಬಳು. ರತಿಯ ಮನಸ್ಸನ್ನು ತನ್ನ ಅತಿಶಯವಾದ ರೂಪ ಲಾವಣ್ಯಗಳಿಂದ ಅಪಹರಿಸಿರುವುದರಿಂದ ಮನ್ಮಥನು ರತಿ ಮನೋಹರನು. ಅಂತಹ ರತಿ ಮನೋಹರನ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾರೆ. ಇಂದ್ರ ಮತ್ತು ಕಾಮರು ಸಮಾನ ಕಕ್ಷಾಪನ್ನರು. 8ನೆಯ ಕಕ್ಷಕ್ಕೆ ಸೇರಿದ ಮನ್ಮಥನು ಪದವಿ ಪ್ರಯುಕ್ತ ಇಂದ್ರನಿಗಿಂತ ಕಿಂಚಿತ್ ನ್ಯೂನನು. ಮನೋಭಿಮಾನಿ, ಭೋಗಾಪೇಕ್ಷಪ್ರದನು. ಈ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಸುಳಿಯುವ ದುರ್ಮತಿಯನ್ನು ಪರಿಹರಿಸಿ ಅತ್ಯಂತ ಜಾಗ್ರತೆ, ಅಜಸ್ರ, ಸಮೀಚೀನವಾದ ಮನಸ್ಸನ್ನು ಭಗವದ್ ವಿಷಯಗಳಲ್ಲಿ ನೀಡಲೆಂದು ಕೇತುಮಾಲಾ ಖಂಡ ನಿವಾಸಿಯಾದ ಮೀನಕೇತನನನ್ನು ಸ್ತೋತ್ರ ಮಾಡಿ ವಂದನಾ ಮಾಡ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.